ನನಗೆ ಪ್ರತಿನಿತ್ಯ ಒಂದು ಅಪ್ಡೇಟ್ ಸಿಗ್ತಾ ಇತ್ತು. ರಘು ಸರ್ ಜೊತೆ ನಿರಂತರವಾಗಿ ನಾನು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೆ. ಇದು ಅಷ್ಟು ಈಸಿ ಇಲ್ಲ, ತುಂಬಾ ಪ್ರಯತ್ನ ಪಟ್ಟಿದ್ದಾರೆ, ತುಂಬಾ ಒಂದು ವಿಶೇಷ ಪ್ರಯತ್ನವನ್ನ ಮಾಡಿ ನಮ್ಗೆ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಸೊ ನಾನು ಯಾವತ್ತೂ ಅನ್ಕೋತಾ ಇದ್ದೆ, ನಾನು ಒಂದು ಪುಟ್ಟ ಹಳ್ಳಿಯಿಂದ ಬಂದಂತ ಹುಡುಗಿ, ಕೆಲವು ಮೂಲ ಸೌಕರ್ಯ ಕೂಡ ಇರಲಿಲ್ಲ, ಅಂತಹ ಕಡೆಯಿಂದ ಬಂದಂತ ಹುಡುಗಿ ಇವತ್ತು ಇಲ್ಲಿ ಬಂದು ನಿಂತ್ಕೊಂಡು ಎಲ್ಲರ ಮುಂದೆ ಅವಾರ್ಡ್ ತಗೊಳ್ತಾ ಇದ್ದೀನಿ ಅಂದ್ರೆ ಹೆಮ್ಮೆ. ಮೊನ್ನೆಯಷ್ಟೇ ಸರ್ ಯಾವುದೊಂದು ಆರ್ಟಿಕಲ್ ಬರ್ದು ಕಳಿಸಿದ್ದೆ, ಮಹೋಪಕಾರವಾಯಿತು ಯಶೋದಮ್ಮ ಋಣಿ ಅಂತ ಮೆಸೇಜ್ ಹಾಕಿದ್ರು. ಸೊ ಅವ್ರ ಜೊತೆ ನನಗೆ ಈಗ ಅವಾರ್ಡ್ ಸಿಕ್ಕಿರೋದು, ಅಂಡ್ ಮೇಡಮ್ ಕೊಟ್ಟಿದ್ದು, ಸರ್ ಕೊಟ್ಟಿದ್ದು ತುಂಬಾ ಖುಷಿ ಆಗ್ತಾ ಇದೆ. 4 ಗಂಟೆಯಿಂದ ಸತತವಾಗಿ ನನ್ನ ಜೊತೆ ಕೂತಂತ ನಮ್ಮ ಅತ್ತೆಗೆ, ಶಾಂತಲಮ್ಮ ಬಾಬು ಅವರಿಗೆ ಧನ್ಯವಾದ ಹೇಳ್ತೀನಿ. ಟಿವಿ ನೋಡ್ತಾ ಯಾವತ್ತೂ ಅನ್ಕೋತಾ ಇದ್ದೆ ಬಾಲ್ಯದಲ್ಲಿದ್ದಾಗ ನಾನು, ಹೆಂಗೆ ಆ ಟಿವಿ ಒಳಗೆ ನಾನು ಹೋಗೋದು ಅಂತ ಹೇಳಿ. ಫೈನಲಿ ಟಿವಿಯ ಒಳಗೆ ಎಲ್ಲ ಹೋಗಿ, ಜಿ ಕನ್ನಡ ಪಬ್ಲಿಕ್ ಟಿವಿ ಆಗಿರ್ಬೋದು, ಬಿ ಟಿವಿ ಆಗಿರ್ಬೋದು, ನ್ಯೂಸ್ ಎಕ್ಸ್ ಕನ್ನಡ ಆಗಿರ್ಬೋದು, ಅಲ್ಲೆಲ್ಲವೂ ಕೂಡ ಸುದ್ದಿ ನಿರೂಪಕಿಯಾಗಿ ಫೈನಲಿ ಜಿ ಕನ್ನಡ ನ್ಯೂಸ್ಗೆ ಬಂದೆ. ಜಿ ಕನ್ನಡ ನ್ಯೂಸ್ ನನಗೆ ಒಳ್ಳೆಯ ವೇದಿಕೆಯನ್ನು ಕೊಡ್ತು. ಈಗ ಅತ್ತಿತ್ತ ಓಡಾಡುವಾಗ ನನ್ನನ್ನು ಜನ ಗುರುತಿಸ್ತಾರೆ, ಅದು ನನಗೆ ತುಂಬಾ ಖುಷಿ ಕೊಡುತ್ತೆ. ನೀವಲ್ವಾ ಸಿನಿಮಾ ಆಂಕರಿಂಗ್ ಮಾಡ್ತಾ ಇದ್ದು, ಯಶೋಧ ಪೂಜಾರಿ ನೀವಲ್ವಾ ಅಂತ ಹೇಳಿ. ಅದಕ್ಕೆ ಮುಖ್ಯ ಕಾರಣ ಜಿ ಕನ್ನಡ ನ್ಯೂಸ್. ನಮ್ಮ ರವಿ ಸರ್ ಮತ್ತೆ ಪ್ರಕಾಶ್ ಸರ್ ಅವ್ರನ್ನ ನೆನಪು ಮಾಡ್ಕೋಬೇಕು. ಯಾವತ್ತೂ ಅಷ್ಟೇ, ನೀನು ಏನೇ ಮಾಡು, ಏನಾದ್ರೂ ಮಾಡು, ನಮ್ಮ ಬೆಂಬಲ ಇದ್ದೇ ಇರುತ್ತೆ ಅಂತ ಹೇಳಿ ನನಗೆ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದಾರೆ. ಸೊ ಅವ್ರಿಗೆ ಈ ಮೂಲಕ ಧನ್ಯವಾದ ಹೇಳ್ತೀನಿ. ನನ್ನ ತಂದೆ ತಾಯಿಯನ್ನ ನೆನೆಸ್ಕೊಳ್ತೀನಿ, ಸೊ ನನ್ನ ಕುಟುಂಬದವರನ್ನ ನೆನೆಸ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ರಘು ಭಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಮೀರಾ, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯಶೋಧ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಅತಿಥಿಗಳಿಗೆ ಒಂದು ಹಾನರ್ ಮಾಡೋದಕ್ಕೆ ನಾನು ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಮಲಯಾಳಂ ವಿಭಾಗದ ಜೂರಿ ಮೆಂಬರ್ ಆಗಿರುವಂತ ಸಿ